ಹರಿ ಓಂ. ಬನ್ನಿ, ಈಗ ನಾವು ನಮ್ಮ ಆತಂಕ, ಅತಿಯಾದ ಆಲೋಚನೆ ಮಾಡುವುದು ಹಾಗೂ ಮಾನಸಿಕ ಒತ್ತಡಕ್ಕೆ ಸಹಾಯವಾಗುವಂತಹ ಧ್ಯಾನ ಅಥವಾ ಯೋಗ ನಿದ್ರೆ ಮಾಡೋಣ. ಮೊದಲಿಗೆ ನಾವು ನಮ್ಮ ಯೋಗ ಮ್ಯಾಟ್ ಮೇಲೆ ಆರಾಮವಾಗಿ ಮಲಗೋಣ. ಯೋಗ ನಿದ್ರೆಯನ್ನು ಹಾಸಿಗೆಯ ಮೇಲೆ ಮಲಗಿಕೊಂಡು ಮಾಡಬಹುದು. ಇಲ್ಲವಾದಲ್ಲಿ ನೀವು ಕುಳಿತುಕೊಳ್ಳುವಂತಹ ಕುರ್ಚಿಯ ಮೇಲೂ ಮಾಡಬಹುದು. ನೀವು ಕುರ್ಚಿಯ ಮೇಲೆ ಕುಳಿತಿದ್ದೇ ಆದಲ್ಲಿ ನಿಮ್ಮ ಬೆನ್ನನ್ನು ಸರಿಯಾಗಿ ಒರಗಿಸಿಕೊಂಡು ಕುಳಿತುಕೊಳ್ಳಿ. ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಆಳವಾಗಿ ಉಸಿರು ಒಳಗೆ ತೆಗೆದುಕೊಂಡು ಅಷ್ಟೇ ಆಳವಾಗಿ ಉಸಿರು ಹೊರಗೆ ಬಿಡಿ. ಪುನಃ ಆಳವಾಗಿ ಉಸಿರು ಒಳಗೆ ತೆಗೆದುಕೊಂಡು ಸಮಾಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಮತ್ತೊಮ್ಮೆ ದೀರ್ಘವಾಗಿ ಉಸಿರು ಒಳಗೆ ತೆಗೆದುಕೊಂಡು ಇನ್ನಷ್ಟು ಸಮಾಧಾನವಾಗಿ ಉಸಿರು ಹೊರಗೆ ಬಿಡಿ. ಈಗ ನಿಮ್ಮ ದೇಹವನ್ನು ಲಘುವಾಗಿಸಿಕೊಳ್ಳಿ. ನಿಮ್ಮ ದೇಹವನ್ನು ಲೈಟಾಗಿ ಫೀಲ್ ಮಾಡಿ. ಇಷ್ಟಾದರೂ ನಿಮ್ಮ ದೇಹದಲ್ಲಿ ಅಲ್ಲಲ್ಲಿ ಟೆನ್ಷನ್ ಇದ್ದೇ ಇರುತ್ತದೆ. ಆ ಟೆನ್ಷನ್ ಬಿಡಿ, ಲೈಟಾಗಿ ಫೀಲ್ ಮಾಡಿ, ರಿಲ್ಯಾಕ್ಸ್. ಇನ್ನೂ ಸಹ ನಿಮ್ಮ ದೇಹದಲ್ಲಿ ಯಾವುದಾದರೂ ಅಂಗದಲ್ಲಿ ಟೆನ್ಷನ್ ಇದೆ ಅಂತ ಅನಿಸಿದರೆ, ವಿಶೇಷವಾಗಿ ನಿಮ್ಮ ತಲೆ, ಕುತ್ತಿಗೆ, ಭುಜ ಹಾಗೂ ಸೊಂಟದಲ್ಲಿ ಅದನ್ನು ಸಡಿಲಗೊಳಿಸಿ. ನಿಮ್ಮ ಟೆನ್ಷನ್ ಬಿಡಿ, ಲೈಟಾಗಿ ಫೀಲ್ ಮಾಡಿ, ರಿಲ್ಯಾಕ್ಸ್. ಇದು ಅತಿ ಸುಲಭವಾದ ಹಾಗೂ ಪ್ರಭಾವಶಾಲಿಯಾದಂತಹ ಯೋಗ ನಿದ್ರೆ ಆಗಿದೆ. ನಾನು ನಿಮ್ಮ ದೇಹದ ಒಂದೊಂದು ಅಂಗವನ್ನು ಸಡಿಲಗೊಳಿಸುವುದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡುತ್ತಾ ಹೋಗುವೆನು. ನೀವು ಅದನ್ನು ಗಮನವಿಟ್ಟು ಅನುಸರಿಸಿರಿ. ನಿಮ್ಮ ಧ್ಯಾನವನ್ನು ನಿಮ್ಮ 2 ಹುಬ್ಬುಗಳ ನಡುವೆ ತನ್ನಿಡಿ. ಅದನ್ನು 3ನೇ ಕಣ್ಣು ಅಂತ ಸಹ ಕರೆಯುವರು. ನಿಮ್ಮ ಟೆನ್ಷನ್ ಬಿಡಿ, ಲೈಟಾಗಿ ಫೀಲ್ ಮಾಡಿ, ರಿಲ್ಯಾಕ್ಸ್. ಈಗ ನಿಮ್ಮ ಧ್ಯಾನವನ್ನು ನಿಮ್ಮ ಕುತ್ತಿಗೆಯ ಹತ್ತಿರ ತನ್ನಿರಿ. ಎಲ್ಲಿ ನಿಮ್ಮ ಕಾಲರ್ ಬೋನ್ ಸೇರುತ್ತದೆಯೋ ಅಲ್ಲಿ ನಿಮ್ಮ ಗಮನ ಹರಿಸಿರಿ. ನಿಮ್ಮ ಟೆನ್ಷನ್ ಬಿಡಿ, ಲೈಟಾಗಿ ಫೀಲ್ ಮಾಡಿರಿ, ರಿಲ್ಯಾಕ್ಸ್. ನೀವು ಮಲಗಿರಬಹುದು ಅಥವಾ ಕುಳಿತಿರಬಹುದು. ನಿಮಗೆ ನೀವು ಆರಾಮಾದ ಭಂಗಿಯಲ್ಲಿ ಇದ್ದೇನೆಂದು ಅನಿಸಿರಬಹುದು. ಆದರೂ ನಿಮ್ಮ ದೇಹದ ಒಳಗಿನ ಅನೇಕ ಭಾಗಗಳಲ್ಲಿ ಟೆನ್ಷನ್ ಇದೆ. ಆ ಟೆನ್ಷನ್ ಬಿಡಿ, ಲೈಟಾಗಿ ಫೀಲ್ ಮಾಡಿ, ರಿಲ್ಯಾಕ್ಸ್. ನಿಮ್ಮ ಧ್ಯಾನವನ್ನು ನಿಮ್ಮ ಗಂಟಲುಗಳತ್ತ ತೆಗೆದುಕೊಂಡು ಬನ್ನಿ, ರಿಲ್ಯಾಕ್ಸ್. ನಿಮ್ಮ ಧ್ಯಾನವನ್ನು ನಿಮ್ಮ ಬಲಭುಜದ ಮೇಲೆ ತೆಗೆದುಕೊಂಡು ಬನ್ನಿ. ನಿಮ್ಮ ಟೆನ್ಷನ್ ಬಿಡಿ, ಲೈಟಾಗಿ ಫೀಲ್ ಮಾಡಿ, ರಿಲ್ಯಾಕ್ಸ್. ನಿಮ್ಮ ತೋಳುಗಳ ಮುಂಭಾಗ, ಹಿಂಭಾಗವನ್ನು ಸಡಿಲಗೊಳಿಸಿರಿ, ರಿಲ್ಯಾಕ್ಸ್. ನಿಮ್ಮ ಗಮನವನ್ನು ಬಲಗೈಯ ಮೊಣಕೈಯತ್ತ ಹರಿಸಿರಿ. ನಿಮ್ಮ ಟೆನ್ಷನ್ ಬಿಡಿ, ಲೈಟಾಗಿ ಫೀಲ್ ಮಾಡಿ, ರಿಲ್ಯಾಕ್ಸ್. ಇದೀಗ ನಿಮ್ಮ ಧ್ಯಾನವನ್ನು ಮುಂಗೈಯತ್ತ ತನ್ನಿರಿ. ಮುಂಗೈಯ ಮುಂಭಾಗ, ಹಿಂಭಾಗ ಸಡಿಲವಾಗಿ ಬಿಡಿ, ರಿಲ್ಯಾಕ್ಸ್. ಈಗ ನಿಮ್ಮ ಸಂಪೂರ್ಣ ಧ್ಯಾನವನ್ನು ಬಲಗೈಯ ಅಂಗೈಯತ್ತ ಹರಿಸಿರಿ. ನಿಮ್ಮ ಹೆಬ್ಬೆರಳುಗಳತ್ತ ತನ್ನಿರಿ. ಈ ನಿಮ್ಮ ಸಂಪೂರ್ಣ ಧ್ಯಾನವನ್ನು ಬಲಗೈಯ ಅಂಗೈಯತ್ತ ಹರಿಸಿರಿ. ನಿಮ್ಮ ಹೆಬ್ಬೆರಳುಗಳತ್ತ ತನ್ನಿರಿ. ನಿಮ್ಮ ಗಮನ ಹೇಗಿರಬೇಕೆಂದರೆ, ನಿಮ್ಮ ದೇಹದಲ್ಲಿ ಬಲಗೈ ಹೆಬ್ಬೆರಳು ಬಿಟ್ಟರೆ ಬೇರಾವ ಅಂಗವೂ ಇರಬಾರದೆಂದೆನಿಸಿರಬೇಕು. ಆ ಹೆಬ್ಬೆರಳನ್ನು ನೆಲಕ್ಕೆ ಬಿಗಿಯಾಗಿ ತಾಗಿಸಿರಿ. ಈ ಬೆರಳುಗಳನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಟೆನ್ಷನ್ ಬಿಡಿ, ಲೈಟಾಗಿ ಫೀಲ್ ಮಾಡಿ, ರಿಲ್ಯಾಕ್ಸ್.
ನಿಮ್ಮ ಗಮನ ಬಲಗೈಯ ತೋರು ಬೆರಳಿನತ್ತ ಹರಿಸಿರಿ. ರಿಲ್ಯಾಕ್ಸ್. ಈಗ ಗಮನವನ್ನು ಮಧ್ಯ ಬೆರಳಿನ ಹತ್ತಿರ ತನ್ನಿರಿ. ರಿಲ್ಯಾಕ್ಸ್. ಈಗ ಉಂಗುರ ಬೆರಳತ್ತ ನಿಮ್ಮ ಗಮನ. ರಿಲ್ಯಾಕ್ಸ್. ಹಾಗೆಯೇ ಕಿರುಬೆರಳತ್ತ ಧ್ಯಾನ ತನ್ನಿರಿ. ರಿಲ್ಯಾಕ್ಸ್. ಈಗ ನಿಮ್ಮ ಗಮನವನ್ನು ನಿಮ್ಮ ಮುಂಗೈಯ ಹಿಂಭಾಗ ಹಾಗೂ ಮುಂಭಾಗಗಳತ್ತ ತನ್ನಿರಿ. ರಿಲ್ಯಾಕ್ಸ್ ಮಾಡಿರಿ. ಹಾಗೆಯೇ ಮೊಣಕೈಯತ್ತ ಧ್ಯಾನವನ್ನು ಕೊಂಡು ಹೋಗಿ ನಿಮ್ಮ ತೋಳಿನ ಮುಂಭಾಗ ಮತ್ತು ಹಿಂಭಾಗ, ಬಲಗೈಯ ಭುಜದ ಹತ್ತಿರ ನಿಮ್ಮ ಗಮನವನ್ನು ತನ್ನಿರಿ. ರಿಲ್ಯಾಕ್ಸ್ ಫೀಲ್ ಮಾಡಿರಿ. ಅಂತೆಯೇ ನಿಮ್ಮ ಗಮನ ಗಂಟಲಿನ ಹತ್ತಿರ ತನ್ನಿರಿ. ಟೆನ್ಷನ್ ಬಿಡಿ. ಲೈಟಾಗಿ ಫೀಲ್ ಮಾಡಿ. ರಿಲ್ಯಾಕ್ಸ್. ಈಗ ನಿಮ್ಮ ಧ್ಯಾನವನ್ನು ಎಡಭುಜದ ಹತ್ತಿರ ತನ್ನಿರಿ. ರಿಲ್ಯಾಕ್ಸ್. ಹಾಗೆಯೇ ಧ್ಯಾನವನ್ನು ತೋಳುಗಳ ಮುಂಭಾಗ ಮತ್ತು ಹಿಂಭಾಗಗಳನ್ನು ಸಡಿಲವಾಗಿ ಬಿಡಿ. ರಿಲ್ಯಾಕ್ಸ್. ಈಗ ನಿಮ್ಮ ಗಮನವು ಮೊಣಕೈಯ ಮುಂಭಾಗ ಹಿಂಭಾಗಗಳತ್ತ ಹರಿಸಿರಿ. ಅವನ್ನು ರಿಲ್ಯಾಕ್ಸ್ ಮಾಡಿರಿ. ಹಾಗೆಯೇ ನಿಮ್ಮ ಮುಂಗೈಗಳ ಹಿಂಭಾಗ ಮುಂಭಾಗವನ್ನು ರಿಲ್ಯಾಕ್ಸ್ ಮಾಡಿರಿ. ರಿಲ್ಯಾಕ್ಸ್. ಈಗ ನಿಮ್ಮ ಹೆಬ್ಬೆರಳನ್ನು ಬಿಗಿಯಾಗಿ ನೆಲಕ್ಕೆ ಒತ್ತಿ ಮತ್ತು ಸಡಿಲ ಮಾಡಿ. ಹಾಗೆಯೇ ನಿಮ್ಮ ತೋರು ಬೆರಳು, ಮಧ್ಯ ಬೆರಳು, ಉಂಗುರ ಬೆರಳು, ಕಿರುಬೆರಳನ್ನು ಸಡಿಲವಾಗಿ ಬಿಡಿ. ನಿಮ್ಮ ಟೆನ್ಷನ್ ಬಿಡಿ. ಲೈಟಾಗಿ ಫೀಲ್ ಮಾಡಿ. ರಿಲ್ಯಾಕ್ಸ್. ಇದೀಗ ನಿಮ್ಮ ಗಮನವನ್ನು ನಿಮ್ಮ ಮುಂಗೈಯ ಹಿಂಭಾಗ ಮುಂಭಾಗಗಳನ್ನು ಸಡಿಲ ಬಿಟ್ಟು ರಿಲ್ಯಾಕ್ಸ್ ಮಾಡಿರಿ. ಹಾಗೆಯೇ ನಿಮ್ಮ ಧ್ಯಾನವನ್ನು ನಿಮ್ಮ ಮೊಣಕೈಯತ್ತ ಹರಿಯಲು ಬಿಡಿ. ನಿಮ್ಮ ಮೊಣಕೈಯ ಮುಂಭಾಗ ಹಾಗೂ ಹಿಂಭಾಗ ಸಡಿಲ ಮಾಡಿ ರಿಲ್ಯಾಕ್ಸ್ ಆಗಿರಿ. ನಿಮ್ಮ ತೋಳುಗಳತ್ತ ನಿಮ್ಮ ಗಮನ. ತೋಳಿನ ಮುಂಭಾಗ ಹಿಂಭಾಗ ಸಡಿಲ ಮಾಡಿ ರಿಲ್ಯಾಕ್ಸ್ ಮಾಡಿ. ಹಾಗೆಯೇ ನಿಮ್ಮ ಧ್ಯಾನವನ್ನು ನಿಮ್ಮ ಎಡಭುಜದ ಹತ್ತಿರ ತನ್ನಿರಿ. ರಿಲ್ಯಾಕ್ಸ್ ಆಗಿ ಫೀಲ್ ಮಾಡಿ. ಈಗ ನಿಮ್ಮ ಎರಡೂ ಕೈಗಳು ನಿಮ್ಮ ದೇಹದ ಅಂಗವೇ ಅಲ್ಲ ಎಂಬಂತೆ ರಿಲ್ಯಾಕ್ಸ್ ಮಾಡಿರಿ. ನಿಮ್ಮ ಎಲ್ಲ ಟೆನ್ಷನ್ ಬಿಡಿ. ಲೈಟಾಗಿ ಫೀಲ್ ಮಾಡಿ. ರಿಲ್ಯಾಕ್ಸ್. ಇದೀಗ ನಿಮ್ಮ ಧ್ಯಾನವನ್ನು ನಿಮ್ಮ ಗಂಟಲಿನ ಹತ್ತಿರ ತನ್ನಿರಿ. ರಿಲ್ಯಾಕ್ಸ್ ಆಗಿರಿ. ಈಗ ನಿಮ್ಮ ಧ್ಯಾನವನ್ನು ನಿಮ್ಮ ಪಕ್ಕೆಲುಬುಗಳತ್ತ ತನ್ನಿ. ಅವು ನಿಮ್ಮ ಶ್ವಾಸಕೋಶವನ್ನು ಸೇರುವ ಭಾಗದತ್ತ ಗಮನ ಹರಿಸಿರಿ. ನಿಮ್ಮ ಟೆನ್ಷನ್ ಬಿಡಿ. ಲೈಟಾಗಿ ಫೀಲ್ ಮಾಡಿ. ರಿಲ್ಯಾಕ್ಸ್. ಈಗ ನಿಮ್ಮ ಹೊಕ್ಕುಳ ಬಳಿ ನಿಮ್ಮ ಧ್ಯಾನವನ್ನು ತನ್ನಿರಿ. ಅದನ್ನು ಸಡಿಲವಾಗಿ ಬಿಡಿ. ನಿಮ್ಮ ಟೆನ್ಷನ್ ದೂರ ಬಿಡಿ. ಲೈಟಾಗಿ ಫೀಲ್ ಮಾಡಿ. ರಿಲ್ಯಾಕ್ಸ್. ನಿಮ್ಮ ಬಲಸೊಂಟದತ್ತ ನಿಮ್ಮ ಗಮನವನ್ನು ಹರಿಸಿರಿ. ರಿಲ್ಯಾಕ್ಸ್ ಮಾಡಿ. ಹಾಗೆಯೇ ನಿಮ್ಮ ಧ್ಯಾನವನ್ನು ನಿಮ್ಮ ಬಲತೊಡೆಯತ್ತ ತನ್ನಿರಿ. ಬಲತೊಡೆಯ ಮುಂಭಾಗ ಹಿಂಭಾಗಗಳನ್ನು ರಿಲ್ಯಾಕ್ಸ್ ಮಾಡಿ. ಹಾಗೆಯೇ ನಿಮ್ಮ ಬಲಗಾಲಿನ ಮಂಡಿಯತ್ತ ಗಮನ ಹರಿಸಿ ಅವನ್ನು ರಿಲ್ಯಾಕ್ಸ್ ಮಾಡಿ. ಮೊಣಕಾಲಿನತ್ತ ನಿಮ್ಮ ಧ್ಯಾನ ಹರಿಸಿರಿ. ಮೊಣಕಾಲಿನ ಮುಂಭಾಗ ಹಿಂಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಈಗ ನಿಮ್ಮ ಗಮನವನ್ನು ಕೊಣಕಾಲಿನತ್ತ ಅಂದರೆ ಹೀಲ್ಸ್ನ ಅತ್ತ ತನ್ನಿರಿ. ರಿಲ್ಯಾಕ್ಸ್ ಮಾಡಿರಿ. ಹಾಗೆಯೇ ನಿಮ್ಮ ಕಾಲಿನ ಹೆಬ್ಬೆರಳುಗಳನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಎರಡನೇ ಬೆರಳು, ನಿಮ್ಮ ಮಧ್ಯದ ಬೆರಳು, ನಾಲ್ಕನೇ ಬೆರಳು, ನಿಮ್ಮ ಕಿರುಬೆರಳನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಟೆನ್ಷನ್ ಬಿಡಿ. ಲೈಟಾಗಿ ಫೀಲ್ ಮಾಡಿ. ರಿಲ್ಯಾಕ್ಸ್. ಈಗ ನಿಮ್ಮ ಧ್ಯಾನವನ್ನು ಕೊಣಕಾಲಿನತ್ತ ತನ್ನಿರಿ. ರಿಲ್ಯಾಕ್ಸ್ ಮಾಡಿರಿ. ನಿಮ್ಮ ಮೊಣಕಾಲಿನ ಮುಂಭಾಗ ಹಿಂಭಾಗ, ನಿಮ್ಮ ಕಾಲಿನ ಮಂಡಿ, ತೊಡೆಯ ಮುಂಭಾಗ ಹಿಂಭಾಗವನ್ನು ರಿಲ್ಯಾಕ್ಸ್ ಮಾಡಿ.
ನಿಮ್ಮ ಗಮನವನ್ನು ನಿಮ್ಮ ಬಲಸೊಂಟದತ್ತ ತನ್ನಿರಿ. ರಿಲ್ಯಾಕ್ಸ್ ಮಾಡಿ. ಹಾಗೆಯೇ ನಿಮ್ಮ ಧ್ಯಾನವು ಹೊಕ್ಕುಳ ಬಳಿ ಬರಲಿ. ನಿಮ್ಮ ಟೆನ್ಷನ್ ಬಿಡಿ. ಲೈಟಾಗಿ ಫೀಲ್ ಮಾಡಿ ರಿಲ್ಯಾಕ್ಸ್. ಈಗ ನಿಮ್ಮ ಧ್ಯಾನವನ್ನು ನಿಮ್ಮ ಎಡಸೊಂಟದ ಹತ್ತಿರ ತನ್ನಿರಿ. ನಿಮ್ಮ ಸೊಂಟವನ್ನು ಸಡಿಲವಾಗಿ ಬಿಡಿ. ನಿಮ್ಮ ಗಮನವನ್ನು ಎಡಕಾಲಿನ ತೊಡೆಯ ಹತ್ತಿರ ತನ್ನಿರಿ. ತೊಡೆಯ ಮುಂಭಾಗ ಹಿಂಭಾಗಗಳನ್ನು ಸಡಿಲವಾಗಿ ಬಿಡಿ. ರಿಲ್ಯಾಕ್ಸ್. ನಿಮ್ಮ ಧ್ಯಾನವನ್ನು ಕಾಲಿನ ಮಂಡಿಯತ್ತ ತನ್ನಿರಿ. ರಿಲ್ಯಾಕ್ಸ್ ಆಗಿರಿ. ನಿಮ್ಮ ಗಮನವನ್ನು ಮೊಣಕಾಲಿನ ಹತ್ತಿರ ಹರಿಸಿ. ನಿಮ್ಮ ಮೊಣಕಾಲಿನ ಮುಂಭಾಗ ಹಿಂಭಾಗವನ್ನು ರಿಲ್ಯಾಕ್ಸ್ ಮಾಡಿರಿ. ಹಾಗೆಯೇ ನಿಮ್ಮ ಗಮನವು ಕೊಣಕಾಲಿನ ಹತ್ತಿರ ಹರಿಯಲಿ. ನಿಮ್ಮ ಗಮನವು ಕಣಕಾಲಿನತ್ತ ಹರಿಯಲಿ. ನಿಮ್ಮ ಬೆರಳುಗಳನ್ನು ಸಡಿಲವಾಗಿ ಬಿಡಿ. ರಿಲ್ಯಾಕ್ಸ್. ನಿಮ್ಮ ಎಡಗಾಲಿನ ಹೆಬ್ಬೆರಳು, ಎರಡನೇ ಬೆರಳು, ಮಧ್ಯದ ಬೆರಳು, ನಾಲ್ಕನೇ ಬೆರಳು, ಕಿರುಬೆರಳು ಸಡಿಲವಾಗಿ ಬಿಡಿ. ರಿಲ್ಯಾಕ್ಸ್. ನಿಮ್ಮ ಟೆನ್ಷನ್ ದೂರ ಇಡಿ. ಲೈಟಾಗಿ ಫೀಲ್ ಮಾಡಿ ರಿಲ್ಯಾಕ್ಸ್. ಈಗ ನಿಮ್ಮ ಗಮನವನ್ನು ಕಣಕಾಲಿನತ್ತ ಹರಿಸಿ ರಿಲ್ಯಾಕ್ಸ್ ಆಗಿರಿ. ಈಗ ನಿಮ್ಮ ಧ್ಯಾನವನ್ನು ಮೊಣಕಾಲಿನ ಹಿಂಭಾಗ ಮುಂಭಾಗವನ್ನು ಸಡಿಲವಾಗಿ ಬಿಟ್ಟು ರಿಲ್ಯಾಕ್ಸ್ ಮಾಡಿರಿ. ನಿಮ್ಮ ಕಾಲು ಮಂಡಿ, ತೊಡೆಯ ಹಿಂಭಾಗ ಮುಂಭಾಗವನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಗಮನವನ್ನು ನಿಮ್ಮ ಎಡಸೊಂಟದತ್ತ ತನ್ನಿರಿ. ಅಲ್ಲಿಂದ ನಿಮ್ಮ ಹೊಕ್ಕುಳ ಬಳಿ ಗಮನ ಹರಿಸಿರಿ. ನಿಮ್ಮ ಟೆನ್ಷನ್ ಬಿಡಿ. ಲೈಟಾಗಿ ಫೀಲ್ ಮಾಡಿ ರಿಲ್ಯಾಕ್ಸ್. ಈಗ ನಿಮ್ಮ ಎಲ್ಲ ಗಮನವನ್ನು ನಿಮ್ಮ ಜನನೇಂದ್ರಿಯದ ಹತ್ತಿರ ಹರಿಸಿರಿ. ರಿಲ್ಯಾಕ್ಸ್ ಆಗಿ. ಆ ಭಾಗದಲ್ಲಿ ಯಾವುದೇ ತರಹದ ಟೆನ್ಷನ್ ಇದ್ದರೆ ಅದನ್ನು ಸಡಿಲಗೊಳಿಸಿ ರಿಲ್ಯಾಕ್ಸ್. ಅಂತೆಯೇ ನಿಮ್ಮ ಧ್ಯಾನವನ್ನು ಹೊಕ್ಕುಳು, ಅಲ್ಲಿಂದ ನಿಮ್ಮ ಎದೆಯ ಮಧ್ಯಭಾಗಕ್ಕೆ ತನ್ನಿರಿ. ಅಲ್ಲಿಂದ ನಿಮ್ಮ ಗಂಟಲಿನತ್ತ ನಿಮ್ಮ ಹುಬ್ಬುಗಳ ಮಧ್ಯಭಾಗದಲ್ಲಿ ತನ್ನಿರಿ. ಈಗ ನೀವು ಗಮನಿಸಿರಬಹುದು, ನಿಮ್ಮ ಪೂರ್ತಿ ದೇಹವು ಲೈಟಾಗಿ ಫೀಲ್ ಆಗುತ್ತಿರುವುದು. ನಿಮ್ಮ ಪೂರ್ತಿ ದೇಹವು ಲೈಟಾಗಿ ಫೀಲ್ ಆಗುತ್ತಿರುವುದನ್ನು ಈಗ ನೀವು ಗಮನಿಸಿರಬಹುದು. ನಮ್ಮ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಉತ್ಪತ್ತಿಯಾಗುವ ಒತ್ತಡ ಅಥವಾ ಟೆನ್ಷನ್ ನಮಗೆ ತಿಳಿಯದೆ ನಮ್ಮ ಮಾನಸಿಕ ಹಾಗೂ ದೈಹಿಕ ಒತ್ತಡಕ್ಕೆ ಬದಲಾಗುತ್ತದೆ. ಅದಕ್ಕಾಗಿ ನಾವು ನಿತ್ಯವೂ ಮಲಗುವ ಮುನ್ನ ಯೋಗ ನಿದ್ರಾಭ್ಯಾಸವನ್ನು ಮಾಡಬೇಕಾಗುತ್ತದೆ. ಅದರಿಂದ ನಮ್ಮ ದೇಹವು ಲಘುವಾಗುವುದು. ಆಯಾ ದಿನದ ಒತ್ತಡ ಅಥವಾ ಟೆನ್ಷನ್ ಆಯಾ ದಿನವೇ ತೀರಿಸಿಕೊಂಡರೆ ನಮ್ಮ ನಾಳಿನ ಆರೋಗ್ಯಕ್ಕೆ ತುಂಬ ಸಹಾಯಕಾರಿಯಾಗುವುದು. ಆದ್ದರಿಂದ ನಾವು ಮರುದಿನ ಬಲು ಹುಮ್ಮಸ್ಸಿನಿಂದ, ಹೊಸ ಚೈತನ್ಯದಿಂದ ದಿನವನ್ನು ಶುರು ಮಾಡಬಹುದಾಗಿದೆ. ಇದೇ ಭಂಗಿಯಲ್ಲಿ, ಇದೇ ಸ್ಥಿತಿಯಲ್ಲಿ ಎಷ್ಟು ಹೊತ್ತಾದರೂ ಮಲಗಿಕೊಳ್ಳಬಹುದು. ನೀವು ಈ ಸ್ಥಿತಿಯಿಂದ ಹೊರಬರುವ ಮುನ್ನ ನಿಮ್ಮ ಪಾದಗಳನ್ನು ಅಲುಗಾಡಿಸಿ, ನಿಮ್ಮ ಹಸ್ತವನ್ನು ಅಲುಗಾಡಿಸಿ, ನಿಮ್ಮ ಕೈಕಾಲುಗಳನ್ನು ಅಲುಗಾಡಿಸಿ. ನೀವು ನಿಮ್ಮ ಬಲಮಗ್ಗುಲಿಗೆ ತಿರುಗಿ ಎಡಗೈಯಿಂದ ನೆಲವನ್ನು ಪುಷ್ ಮಾಡುತ್ತಾ ಎದ್ದು ಕುಳಿತುಕೊಳ್ಳಿ. ನಿಮ್ಮ ಹಸ್ತಗಳನ್ನು ಒಂದಕ್ಕೊಂದು ಉಜ್ಜಿ. ಆ ಬೆಚ್ಚಗಿನ ಹಸ್ತವನ್ನು ನಿಮ್ಮ ಕಣ್ಣುಗಳ ಮೇಲಿಟ್ಟು ನಿಮ್ಮ ಮುಖವನ್ನು ಸವರಿಕೊಳ್ಳಿ. ಈಗ ನಿಮ್ಮ ಯೋಗ ನಿದ್ರವು ಸಂಪೂರ್ಣವಾಯಿತು. ಓಂ ಶಾಂತಿ.